ಹಾಗೆಯೇ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕೆಲಸ ಮಾಡಿದ ಮುಖ್ಯಮಂತ್ರಿಗಳಿದ್ದಾರೆ. ಅವೆಲ್ಲ ಹಿನ್ನೆಲೆಯಲ್ಲಿದೆ. ಆದರೆ ಕಾರ್ಯಕ್ರಮ ಇರುವಂತಹದ್ದು ಜನಗಳಿಗೆ ಹಕ್ಕುಪತ್ರ ವಿತರಣೆ, 1000 ದಿನಗಳ ಸೇವೆಯ ಸಮರ್ಪಣೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಸಂಸದರು ಎಲ್ಲ ಭಾಗವಹಿಸ್ತಾರೆ. ನಾವು ಮಾಡಿರೋ ಕೆಲಸ ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ. ಸರ್, ಹಿಂದೆ ಎಫ್ಎಂ ಕೃಷ್ಣ ಅವಧಿಯಲ್ಲಿ ಮಲೆನಾಡಿನಲ್ಲಿ ಕಾನೂನು ಸೊಪ್ಪಿನ ಬೆಟ್ಟ 53 ಅಡಿ ಹಕ್ಕುಪತ್ರಗಳನ್ನ ಕೊಡ್ತಾ, ಜಮೀನು ಕೊಡ್ತಿದ್ರು, ಮನೆಗಳು ಕೊಡ್ತಾ ಇದ್ರು. 2010 ನಂತರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಜನ ಈಗಲೂ ಕೂಡ ವಾಸದಲ್ಲಿ ಹಕ್ಕುಪತ್ರ ಸಿಗ್ತಾರೆ. 2010ರಿಂದ ಈ ಕಡೆ ಆ ಸಮಸ್ಯೆ ಆಗಿದೆ. ಅದಕ್ಕೆ ಏನಾದ್ರು ಪರಿಹಾರ ಸಿಗಬಹುದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸಹಮತಿಯನ್ನ ಕೊಡ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಹಮತಿ ಸಿಕ್ಕಿದ್ರೆ ನಾವು ಕೂಡ ಅದನ್ನು ಹಕ್ಕುಪತ್ರ ಕೊಡಲಿಕ್ಕೇನು ಅಡ್ಡಿ ಇಲ್ಲ. ಆದರೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇವಕ್ಕೆ ಸಹಮತಿ ಕೊಡದೇ ಇರೋದ್ರಿಂದ ಈಗ ಅವುಗಳನ್ನು ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಮಸ್ಯೆ ಇದೆ. ಬಟ್ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನಾದರೂ ಪರಿಹಾರ ಸಿಕ್ಕಿದ್ರೆ ಮಾಡ್ಬೋದೇ ಬಿಟ್ಟರೆ ಕಾನೂನನ್ನು ಉಲ್ಲಂಘನೆ ಮಾಡೋದ್ರಿಂದ ನಾವು ಜನಕ್ಕೆ ನಿಜವಾಗಿ ಏನು ಅನುಕೂಲ ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ಇನ್ನಷ್ಟು ಸಮಸ್ಯೆಯ ಸುಳಿಗೆ ನಾವೇ ಸಿಕ್ಕಿಸ್ದಂಗೆ ಆಗತ್ತೆ. ಆ ರೀತಿ ಮಾಡುವಂಥದ್ದು ಕೂಡ ಸೂಕ್ತ ಅಲ್ಲ. ನೋಡೋಣ, ಫಾರೆಸ್ಟ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಫಾರೆಸ್ಟ್ನವರು ಇದಕ್ಕೆ ಇಲ್ಲ, ಇದು ಕೊಡಕ್ಕೆ ಬರೋದಿಲ್ಲ ಅನ್ನೋ ನಿಲುವನ್ನೇ ತಗೊಂಡಿದ್ದಾರೆ. ಕೋರ್ಟ್ ಮೂಲಕ ಮಾಡಲಿಕ್ಕೆ ಈಗ ಜನಗಳು ಕೂಡ ಕೋರ್ಟಿಗೆ ಹೋಗಿ ಡೈರೆಕ್ಷನ್ ಕೊಡಿಸಿದ್ರೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿ ಅದನ್ನು ಕೊಡ್ಬೋದು ಅನ್ನೋ ವಿಷಯ ಬಂದರೆ ಖಂಡಿತವಾಗಿ. ಕೆಲವು ಕೇಸುಗಳು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಇದು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದು ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಥರನೇ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿವರೆಗೆ. ಸೊ ಮತ್ತೆ ಏನಾದರೂ ರೈತರು ಅದ್ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಡೈರೆಕ್ಷನ್ ಬಂದರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ನಾನು ಸಲೀಸಾಗಿ ಹೇಳ್ಬೋದು ನಾವು ರೆಡಿ ಇದ್ದೇವೆ ಅಂತ. ಬಟ್ ಏನೇ ಆದರೂ ಕೂಡ ಕಾನೂನು ತೊಡಕನ್ನು ನಿವಾರಣೆ ಮಾಡಿಕೊಳ್ಳದೆ ನಾವು ಸುಮ್ಮನೆ ಏನೋ ಇಲ್ಲಿ ಜನನ್ನ ಸಮಾಧಾನ ಮಾಡೋಕ್ಕೆ ಒಂದು ಮಾತು ಹೇಳಿ ಆಮೇಲೆ ಅದು ಕಾರ್ಯರೂಪಕ್ಕೆ ತರೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಅದರಿಂದ ನಾವು ಮಾತು ಕೊಟ್ಟು ಏನು ಅರ್ಥ ಇಲ್ದಂಗೆ ಆಗುತ್ತೆ, ಅರ್ಥವಿಲ್ಲದ ಮಾತಾಗುತ್ತೆ. ಇಲ್ಲ, ಈಗ ಏನೋ ಒಂದೊಂದು ದಿನ ಏನಾದರೂ ಒಂದೊಂದು ಸಮಸ್ಯೆ ಬರುತ್ತೆ, ಇಲ್ಲ ಅಂತಲ್ಲ. ಅಲ್ಲ, ಭಾಳ ಅಂದರೆ ದಿನಕ್ಕೆ 9,000ದಿಂದ 13,000 ಪ್ರತಿದಿನ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಿಂಗಳಲ್ಲಿ ಒಂದಿನ ಯಾವಾಗಾದರೂ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ್ದನ್ನು ನಾನು ಒಪ್ತೇನೆ, ಆದರೆ ನಾನು ಹೇಳಿದ್ದು ನೀವು ಒಪ್ಕೋಬೇಕು. ಪ್ರತಿದಿನ ಸರಾಸರಿ 9,000ದಿಂದ 13,000 ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮಧ್ಯದಲ್ಲಿ ಒಂದೊಂದು ದಿನ ಸಮಸ್ಯೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಸರಿ ಮಾಡ್ತಾ ಇದ್ದೇವೆ. ಕೆಲವು ಸಮಸ್ಯೆ ಕಂಡು ಬಂದಿದ್ದು ಆಗಲೇ ರಿಪೇರಿ ಮಾಡ್ತಾ ಇದ್ದೇವೆ. ಯಾವಾಗಾದರೂ ತಿಂಗಳಲ್ಲಿ ಒಂದು ದಿನ ಸ್ವಲ್ಪ ಸರ್ವರ್ ರೆಸ್ಪಾನ್ಸಸ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನು ದೀರ್ಘಾವಧಿಯಲ್ಲೂ ಕೂಡ ಈ ಸಮಸ್ಯೆ ಬಾರದ ಹಾಗೆ ನಮ್ಮ IT ಸಿಸ್ಟಮನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮೊನ್ನೆ ಒಂದು ದಿನ ಆ ರೀತಿ ಆಯಿತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ವಾಸ್ತವನೂ ಏನಿದೆ, ಒಂದು ದಿನಕ್ಕೆ ಸರಾಸರಿ 9,000ರಿಂದ 13,000 ರಿಜಿಸ್ಟ್ರೇಷನ್ ಆಗುತ್ತೆ. ಮಧ್ಯದಲ್ಲಿ ಒಂದೊಂದು ದಿನ ತೊಂದರೆ ಆಗ್ಬೋದು, ನಾನು ಇಲ್ಲ ಅಂತಿಲ್ಲ. ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ನಾವು ಅದನ್ನು ಸಮಸ್ಯೆಯನ್ನು ನಾವು ಅಲ್ಲಗೆಳಿತಾ ಇಲ್ಲ ಅಥವಾ ಕಡೆಗಣಿಸ್ತಾ ಇಲ್ಲ. ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಮೋಸ್ಟ್ಲಿ ನೋಡೋಣ, ಬಜೆಟಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದು ತೀರ್ಮಾನ ಆದಮೇಲೆ ಮುಂದಿಂದು ಮಾಡ್ತೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನ ನಮ್ಮ ಕಚೇರಿಗೆ ಭಾಳ ಅಲಿಯೋದು ಈ ದಾಖಲೆಗಳದು ದೃಢೀಕೃತ ಪತ್ರ ಅಂದರೆ ಸರ್ಟಿಫೈಡ್ ಕಾಪಿ ತಗೊಳ್ಳೋಕ್ಕೆ ತುಂಬ ಅಲಿತಾರೆ. ಒಂದು ಕಡೆ ಆ ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಅರಸಾಹಸ ಆದರೆ, ಇನ್ನೊಂದು ಕಡೆ ಮಧ್ಯವರ್ತಿಗಳು ಅದರಲ್ಲಿ ಮಧ್ಯಪ್ರವೇಶ ಅಂತಲೂ ಜನ ಆರೋಪ ಮಾಡ್ತಾರೆ. ಅದಲ್ಲದೆ ಕೆಲವು ಏನಾಗಿದೆ, ಹಳೆ ದಾಖಲೆಗಳು ಇನ್ನೇನು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಎಷ್ಟು ದಿನ ಉಳಿತವೆ ಗ್ಯಾರಂಟಿ ಇಲ್ಲ. ಮೂರನೇದು, ಈ ದಾಖಲೆಗಳನ್ನು ತಿದ್ದೋದು ಕೂಡ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಮಾಡ್ತಾರೆ. ಆಮೇಲೆ ಕೆಲವು ದಾಖಲೆಗಳು ಕಳೆದೋಗೋದು ಕೂಡ ಇದೆ. ಸೊ ಫೇಕ್ ಮಾಡ್ತಾರೆ, ಫೋರ್ಜರಿ ಮಾಡ್ತಾರೆ. ಪ್ಲಸ್ಸು ದಾಖಲೆಗಳು ಕಳೆದೋಗೋದು ಕೂಡ ತುಂಬ ಕಡೆ ಇದರಿಂದ ಜನಗಳಿಗೆ ಸಮಸ್ಯೆ. ಸೊ ಒಂದು ದಾಖಲೆ ಪಡ್ಕೊಳ್ಳೋಕ್ಕೆ ಅಲೆದಾಟ, ಎರಡನೇದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ದಾಖಲೆ, ಮೂರನೇದು ನಕಲಿ ಫೋರ್ಜರಿ ತಿದ್ದೋದು, ಇವೆಲ್ಲ ಫ್ರಾಡು, ನಾಲ್ಕನೇದು ಏನು ಕಳೆದೋಗುವಂಥದ್ದು. ಇವೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತೇಳಿ
ಭೂ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿ ತಾಲೂಕು ಆಫೀಸ್, AC ಆಫೀಸ್, DC ಆಫೀಸಲ್ಲಿರುವ ಎಲ್ಲ ಮೂಲ ಕಡತಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಎಲ್ಲ ಮೂಲ ದಾಖಲೆಗಳನ್ನು ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 67 ಕೋಟಿ ಪುಟಗಳನ್ನು ಇಲ್ಲಿವರೆಗೂ ನಾವು ಸ್ಕ್ಯಾನ್ ಮಾಡಿದ್ದೇವೆ ಇಲ್ಲಿವರೆಗೂ. ಸೊ ಈ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಅಂದರೆ, ಜನ ಇವುಗಳನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಸರ್ಟಿಫೈಡ್ ಕಾಪಿ ತಗೋಬೋದು.